ತಮಿಳುನಾಡಿನ ಆಲದ ಮರದ ಪಿಸಾಚಿ 1970ರ ದಶಕದಲ್ಲಿ ತಮಿಳುನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹಳೆಯ ಆಲದ ಮರ ಇತ್ತು. ಇದರ ಕೆಳಗೆ ಜನ ನಿಂತ್ಕೊಂಡು ಮಾತಾಡಕ್ಕೂ ಹೆದರ್ತಾ ಇದ್ರು. ಏಕೆಂದರೆ ಆ ಮರದೊಳಗೆ ಒಂದು ಸ್ತ್ರೀ ಪಿಸಾಚಿ ವಾಸಿಸುತ್ತಿದ್ದಳು ಎಂದು ಸ್ಥಳೀಯರ ನಂಬಿಕೆ. ಅವಳನ್ನು ಶಾಂತಗೊಳಿಸಲು ಜನರು ನಿಂಬೆಹಣ್ಣು, ಬಳೆಗಳು ಮತ್ತು ಇನ್ನಿತರ ವಸ್ತುಗಳನ್ನು ಆ ಮರಕ್ಕೆ ಕಟ್ತಾ ಇದ್ರು. ನೀವೇನಾದ್ರೂ ಆ ಮರಕ್ಕೆ ಹಾನಿ ಮಾಡುವುದು ಮತ್ತು ಮರದ ಬುಡವನ್ನು ಕತ್ತರಿಸಲು ಹೋದರೆ ನಿಮ್ಮನ್ನು ಆ ಪಿಸಾಚಿ ಬೆನ್ನಟ್ಟಿ ಸಾಯಿಸ್ತಾ ಇತ್ತು. ಆಕೆ ರಾತ್ರಿ ಮಳೆಗಾಲದಲ್ಲಿ ಕಾಣಿಸಿಕೊಳ್ತಾಳೆ. ಉದ್ದ ಕೂದಲು, ಕಣ್ಣಲ್ಲಿ ಬೆಂಕಿ, ಧ್ವನಿಯಲ್ಲಿ ಕೋಪ. ನೀವೇನಾದ್ರೂ ರಾತ್ರಿಯ ವೇಳೆ ಆ ಮರದ ಬಳಿ ಬಂದು ಆ ಮರಕ್ಕೆ ಹಾನಿ ಮಾಡಲು ಹೋದರೆ ನಿಮ್ಮ ಸಾವು ನಿಶ್ಚಿತ. ಈಗಲೂ ಕೂಡ ಜನ ಆ ಮರದ ಬಳಿಯಲ್ಲಿರುವ ರಸ್ತೆಯಲ್ಲಿ ರಾತ್ರಿ ವೇಳೆ ಹೋಗಲು ಹೆದರ್ತಾರೆ. ಸೊ ನಿಮ್ಗೇನಾದ್ರೂ ಈ ಪಿಸಾಚಿ ಕಾಣಿದ್ರೆ ನೀವೇನ್ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನೀವು ಮಾಡಿ ಹೇಳಿದಷ್ಟು ನನ್ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ